ಸೊ ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಸ್ ಸಿ ಮೋಟೋಲಾಗ್ಸ್ ಕರುನಾಡು. ಇವತ್ತಿನ ಕಂಟೆಂಟ್ ಏನಂದರೆ, ನಮ್ಮ ಡ್ಯೂಕ್ 390 BS3 ಓಲ್ಡ್ ಜೆನ್ದು ಪಾರ್ಕಿಂಗ್ ಬಲ್ಪ್ ಆಲೋಚನೆ ಬರುತ್ತೆ. ಅದನ್ನ LED ಆಗಿ ಕನ್ವರ್ಟ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಇದನ್ನ ಈ ಪಾರ್ಕಿಂಗ್ ಬಲ್ಪ್ ಚೇಂಜ್ ಮಾಡೋಕ್ಕೆ ಫ್ರಂಟ್ ಅಸೆಂಬ್ಲಿ ಡೂಮ್ದು ಫುಲ್ಲಾಗಿ ರಿಪ್ಲೇಸ್ಮೆಂಟ್ ಬಿಚ್ಚಬೇಕು. ಅದರಲ್ಲಿ ಮೇಲೆ ಒಂದು 5 mm 2 ಆಲಂಕಿ ಬರುತ್ತೆ. ಮೇಲೆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಹತ್ರ ಅದನ್ನ ಬಿಚ್ಚಬೇಕು. ಆಮೇಲೆ ಲೆಫ್ಟು ರೈಟು ಬಂದು ಫೈಬರ್ ರಿವಿಟ್ ಬರುತ್ತೆ, ಅದನ್ನು ಬಿಚ್ಚಬೇಕು. ಆಮೇಲೆ ಲಾಸ್ಟಾಗಿ ಫುಲ್ ಕೆಳಗೆ ಫೋರ್ಕ್ ಹತ್ರ ಇದು ಪಿನ್ ಬರುತ್ತೆ, 2 ಪಿನ್ನು, ಲೆಫ್ಟ್ ಸೈಡ್ ಒಂದು ರೈಟ್ ಸೈಡ್ ಒಂಥರ ಸಾಕೆಟ್ ಥರ ಬರುತ್ತೆ. ಅದನ್ನ ಮೇಲೆ ತಳ್ಳಬೇಕು. ತಳ್ಳಿದ್ರೆ ಅದು ಈಸಿಯಾಗಿ ರಿಲೀಸ್ ಆಗುತ್ತೆ. ರಿಲೀಸ್ ಆದರೆ ಅದು ಆಚೆ ಹಂಗೆ ರಿಮೂವ್ ಮಾಡಬೇಕು. 2 ಸೈಡು ಲೆಫ್ಟು ರೈಟ್ 2 ಸೈಡು ಬರುತ್ತೆ, ಒಂಥರ ಪಿನ್ ಥರ ಬರುತ್ತೆ. ಮೇಲೆ ಬಂದು ಒಂದು ಇದು ಗಾಡಿ ಥರ ಬಿಟ್ಟಿರ್ತಾರೆ ನೋಡಿ, ಅದೇ ಸ್ಕ್ರೂ, ಅದು ಪಿನ್ನು. ಅದನ್ನ ಬಂದಮೇಲೆ ಡೂಮ್ ರಿಲೀಸ್ ಆಗಿಬಿಡುತ್ತೆ. ಡೂಮ್ ರಿಲೀಸ್ ಆದರೆ ಲೆಫ್ಟ್ ಸೈಡು ರೈಟ್ ಸೈಡ್ದು ಇಂಡಿಕೇಟ್ರು ಸಾಕೆಟ್ಗಳನ್ನು ಇದು ಮಾಡಬೇಕು, ಬಿಚ್ಚಬೇಕು. ಬಿಚ್ಚಿದ್ರೆ ಆಮೇಲೆ ಕೈಗೆ ಡೂಮ್ ಕರೆಕ್ಟಾಗಿ ಸಿಗುತ್ತೆ. ಆಮೇಲೆ ನಮಗೆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಸ್ವಲ್ಪ ಹುಷಾರಾಗಿ ಮೇಲೆ ಕೊಡಬೇಕು. ಅದು ಸ್ವಲ್ಪ ಕಾಸ್ಟ್ಲಿ, ಆಮೇಲೆ ಡಿಮ್ಯಾಂಡು ಅಷ್ಟೇ. ಅದು ಇವಾಗ ಡೂಮ್ ನಮ್ಮ ಕೈಗೆ ಸಿಕ್ಕಿದ್ರೆ ಅದನ್ನ ಪಾರ್ಕಿಂಗ್ ಬಲ್ಬ್ ಬಂದ್ಬಿಟ್ಟು ಕೆಳಗಿರುತ್ತೆ. ಮೇಲೆ ಬಂದು ಹೆಡ್ಲೈಟು, ಕೆಳಗೆ ಚಿಕ್ಕದ ರೌಂಡ್ ಇರೋ ಬಂದು ಪಾರ್ಕಿಂಗ್ ಬಲ್ಬು. ಅದು ಪಾರ್ಕಿಂಗ್ ಬಲ್ಬ್ ಬಂದು ಸ್ಟಾರ್ ಸ್ಕ್ರೂ ರೈಡರ್ 4 ಸ್ಕ್ರೂ ಬರುತ್ತೆ. ಅದು ಅನ್ಸ್ಕ್ರೂ ಮಾಡಬೇಕು. 1 2 3 4 ಕಡೆನೂ ಸ್ಕ್ರೂ ಬರುತ್ತೆ. ಸ್ಟಾರ್ ಸ್ಕ್ರೂ ರೈಡರು. ಅದು ಬಿಚ್ಚಿದ್ರೆ ಒಳಗೆ ಆಲೋಚನೆ ಬಲ್ಬ್ ಬರುತ್ತೆ. ಕಂಪ್ನಿ ಒಯ್ ಪಾರ್ಟಿಂದನೂ ಆಲೋಚನೆ ಬರೋದು. ಇವಾಗ ನಾವು ರಿಪ್ಲೇಸ್ಮೆಂಟ್ ಕೊಡೋದು. ಇದು ರಿಪ್ಲೇಸ್ಮೆಂಟ್ ಬಂದು ಕಾಪ್ LED ಅಂತಾರೆ. ಕಾಪ್ LED ಅಂದರೆ ರೆಡ್ ಬ್ಲೂ ವಿತ್ ವೈಟ್ ಫ್ಲ್ಯಾಶರ್ ಥರ, ಹಜಾರ್ಡ್ ಫ್ಲ್ಯಾಶರ್ ಥರ ಇರುತ್ತೆ. ಫ್ಲ್ಯಾಶ್ ಆಯ್ತಾ ಇರುತ್ತೆ. ಪಾರ್ಕಿಂಗ್ ಬಲ್ಪ್ ಇಷ್ಟೇ ಇರುತ್ತೆ, ಚಿಕ್ಕದು. ಇದು ಓಲ್ಡ್ ಜೆನ್ ಡ್ಯೂಕ್ 390 16 ಮಾಡಲು, ಲಾಸ್ಟ್ ಗಾಡಿ ಡಿಸೆಂಬರ್ ಮಾಡಲು. ಅದು ನೆಕ್ಸ್ಟ್ 17 ಮಂದಿ ಫೇಸ್ ಲಿಫ್ಟ್ ಆಯಿತು ನೋಡಿ. ಇದೇ ಆಲೋಜನ್ ಬಲ್ಪು LED. ಇವಾಗ LED ಫ್ಲ್ಯಾಶರ್ ಆಗ್ತಾ ಇರೋದು. ಇದು ರೆಡ್ ವಿತ್ ಬ್ಲೂ ಆ್ಯಂಡ್ ವೈಟ್ ಫ್ಲ್ಯಾಶ್ ಆಯ್ತಾ ಇರುತ್ತೆ. ಆ ಥರ LED ಕಂಪ್ಲೀಟ್ಲಿ ಸಿಲಿಕಾನು. ನೀರು ಹೋಗೋದು, ಅದಾಗೋದು ಇದಾಗೋದು ಅಂತ ಏನಾಗಲ್ಲ. ಫುಲ್ ಸಿಲಿಕಾನ್, ಕಂಪ್ಲೀಟ್ ಸಿಲಿಕಾನ್ ಮೋಲ್ಡ್ ಆಗಿರೋದು ಬಲ್ಪು. ವಾಟ್ರಲ್ಲೇ ಇದ್ರೂ ಏನಾಗಲ್ಲ, ಅಷ್ಟಾಗಿ ಎಫೆಕ್ಟ್ ಕೊಡಲ್ಲ. ಇದು ಹಂಗೆ ರೀಅರೇಂಜ್ ಮಾಡಬೇಕು. ಆ ಓಲ್ಡು ಇರುತ್ತಲ್ಲ, ಫಸ್ಟ್ ಆಲೋಜನ್ ಬಲ್ಪ್ ಇರೋ ಓಲ್ಡ್ರು ಅದು ಹಾಕ್ಬಿಟ್ಟು ಕರೆಕ್ಟಾಗಿ ಸೆಟ್ಟಿಂಗ್ ಆಗಿದೆ ನೋಡ್ಕೋಬೇಕು. ರೀಅರೇಂಜ್ ಮಾಡಿಬಿಟ್ಟು ತಿರ್ಗಾ 4 ಸ್ಕ್ರೂ ಹಂಗೆ ಸ್ಕ್ರೂಯಿಂಗ್ ಮಾಡೋದು. ಹಂಗೆ ಸ್ಕ್ರೂ ಮಾಡಿಬಿಟ್ಮೇಲೆ ಅಲ್ಲಿ ಒಂದು ಕ್ಲಾತು ಇಲ್ಲ ವೇಸ್ಟ್ ಅದನ್ನ ಎತ್ಕೊಬಿಟ್ಟು ಸ್ವಲ್ಪ ಅಲ್ಲಿ ಡಸ್ಟ್ ಇರುತ್ತೆ. ಡಸ್ಟನ್ನು ಸಪೋಸ್ ಒಳಗೆ ಹೋದರೆ ಅದು ಸ್ವಲ್ಪ ಮಿರರಿಂಗ್ ಆಗಲ್ಲ, ಸರಿಯಾಗಿ ಮಿರರಿಂಗ್ ಆಗಲ್ಲ. ಒಂಥರ ಫಾಗಿ ಇರುತ್ತೆ. ಅಲ್ಲ ಸ್ವಲ್ಪ ಚೆನ್ನಾಗಿ ಒರೆಸ್ಕೊಬಿಟ್ಟು ಮೇಲೆ ಮುಡ್ಸ್ಕೊಂಡು, ಇದು ಯಾವ ಬಾಡಿ ಕಿಟ್ ಅಂದರೆ ಯಾವ ಬೇಕಂದ್ರೆ ಒರೆಸ್ಕೋಬೋದು. ಮೇಲೆ ಇರೋದು ಇದು ಒಳಗಿರೋದು ಯಾವನ ಒಂದು ಸಲ ಬಿಚ್ಚಿದಾಗೆ ಒರೆಸ್ಕೊಳಕ್ಕಾಗೋದು. ಆಮೇಲೆ ಈ ಇಂಡಿಕೇಟರ್ ಸಾಕೆಟ್ಗೆಲ್ಲ ಸ್ವಲ್ಪ ಈ WD-40 ಇಲ್ಲ ನಾವು ಯೂಸ್ ಮಾಡ್ತೀವಿ ವ್ಯಾಸ್ಲೀನು, ಅದು ಸ್ವಲ್ಪ ಹಾಕ್ಬೋದು. ಯಾಕಂದರೆ ಶಾರ್ಟ್ ಸರ್ಕ್ಯೂಟ್ ಆಗೋದು. ಆಮೇಲೆ ಮಳೆಗಾಲದಲ್ಲಿ ಸ್ವಲ್ಪ ಇದಾಗುತ್ತೆ. ಆಮೇಲೆ ಅಲ್ಲಿ ವೈರಿಂಗ್ ಹಾರ್ನೆಸ್ ಹತ್ರನೂ ಸ್ವಲ್ಪ WD-40 ಹೊರ್ಕೊಂಡ್ರೆ ಸ್ವಲ್ಪ ಈಸಿ ಆಗುತ್ತೆ. ನೆಕ್ಸ್ಟ್ ಟೈಮ್ ಏನು ಶಾರ್ಟ್ ಸರ್ಕ್ಯೂಟ್ ಆಗೋದೆ, ಸ್ವಲ್ಪ ಕನೆಕ್ಟಿವಿಟಿ ಚೆನ್ನಾಗಿರುತ್ತೆ. ಏನಂತರ ಗ್ರೀಸಿಂಗ್ ಥರ ಹೆಲ್ಪ್ ಮಾಡುತ್ತೆ WD-40. ವ್ಯಾಸ್ಲೀನು ಅದೆಲ್ಲ ಸ್ವಲ್ಪ ಅಪ್ಲೈ ಮಾಡ್ಕೊಂಡ್ರೆ ಸ್ವಲ್ಪ ಈಸಿ ಇರುತ್ತೆ. ಆಮೇಲೆ ಹಾಗೆ ಫಿಟ್ ಮಾಡಿಬಿಟ್ರೆ ಇದೇ ಲಾಸ್ಟ್ ರಿಸಲ್ಟ್ ಹಿಂಗಿರುತ್ತೆ. ಈ ಥರ ಫ್ಲ್ಯಾಶ್ ಆಯ್ತಾ ಇರುತ್ತೆ. ರೆಡ್ ವಿತ್ ಬ್ಲೂ ವೈಟ್ ಫ್ಲ್ಯಾಶಿಂಗ್ ಆಯ್ತಾ ಇರುತ್ತೆ. ನಿಮಗೆ ನೈಟ್ ವ್ಯೂ ಬೇಕಂದರೆ ಈ ಥರ ನೈಟಲ್ಲಿ ಈ ಥರ ಫ್ಲ್ಯಾಶ್ ಆಗುತ್ತೆ. ಆ ಡೇ ವ್ಯೂ, ಇದು ಒಂದು ನೈಟ್ ವ್ಯೂ ಫ್ಲ್ಯಾಶ್ ಆಗಿರುತ್ತೆ. ಅಷ್ಟೇನು ತುಂಬ ಫೋಕಸ್ ಆಗಿರೋಲ್ಲ, ಲೈಟಾಗಿ ಮೈಲ್ಡಾಗಿರುತ್ತೆ. ಇದು ಆಟೋ ಫೋಕಸಲ್ಲಿ ಹಾಕಿರೋ ಕ್ಯಾಮ್ರಾ ಬಂದ್ಬಿಟ್ಟು ಅದು ಸ್ವಲ್ಪ ಫೋಕಸ್ ಆಗಿದೆ. ದೂರದಿಂದ ನೋಡಿದ್ರೆ ಅಷ್ಟೇನು ಫೋಕಸ್ ಆಗಲ್ಲ, ಏನು ಆಮ್ ಆಗಲ್ಲ, ಅಷ್ಟೇನು ಇದಾಗಲ್ಲ. ಈ ಸ್ವಲ್ಪ ಲೈಟಾಗಿ ಮೈಲ್ಡಾಗಿರುತ್ತೆ. ಅಂದರೆ ಪಾರ್ಕಿಂಗ್ ಬಲ್ಪ್ ಥರ ಪಾರ್ಕಿಂಗ್ ಬಲ್ಪೇ ಇದು. ಫಸ್ಟು ರೆಡ್ ಪ್ಯಾಟ್ರನ್ ಬಂದ್ಬಿಟ್ಟು ರೆಡ್ ಬ್ಲೂ, ಆಮೇಲೆ ವೈಟ್ ಬಂದು ಫ್ಲ್ಯಾಶಿಂಗ್ ಆಗುತ್ತೆ. ಅದು ರೆಡ್ ಬ್ಲೂ ಬಂದ್ಬಿಟ್ಟು ಸ್ವಲ್ಪ ನಾರ್ಮಲಾಗಿರುತ್ತೆ. ಇದು ವೈಟ್ ಬಂದ್ಬಿಟ್ಟು ವೈಟ್ ಕಲರ್ ಬಂದು ಫ್ಲ್ಯಾಶಿಂಗ್ ಆಗುತ್ತೆ.
ಒಂಥರ ಹಜಾರ್ಡ್ ಥರ ಯೂಸ್ ಆಗುತ್ತೆ. ನಾವು ಸ್ವಲ್ಪ ಎಲ್ಲ ಡಾರ್ಕ್ ಪ್ಲೇಸಲ್ಲಿ ಅದನ್ನ ಗಾಡಿನ ಪಾರ್ಕ್ ಮಾಡಿದ್ರೆ ಸಪೋಸ್ ಹಜಾರ್ಡ್ ಇಲ್ಲದೆ ಟೈಮಲ್ಲಿ ಇದು ಸ್ವಲ್ಪ ಯೂಸ್ ಆಗುತ್ತೆ ಪಾರ್ಕಿಂಗ್ ಬಲ್ಪು. ಥರ ವ್ಯೂ ಇರುತ್ತೆ.